ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಓಕೆ ನೋಡಿ, ನನಗೆ ರೆಡಿ ಮಾಡ್ತಾ ಇದ್ದಾರೆ. ಎಂತ ರೆಡಿ ಮಾಡ್ತಾ ಇದ್ದೀರಾ? ನಿನಗೆ ಪ್ರೋಟೀನ್ ಶೇಕ್. ಇದರಲ್ಲಿ ಏನೆಲ್ಲ ಉಂಟು? ಇದರಲ್ಲಿ ಈಗ ಪಾಲಕ್ ಮತ್ತೆ ಕುಕುಂಬರ್ ಮತ್ತೆ ಜಿಂಜರ್ ಮತ್ತೆ ಒಂದು ಪುದೀನ ಹಾಕ್ಲಿಕ್ಕೆ ಉಂಟು ಸ್ವಲ್ಪ. ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರೂ ಹೆಂಡ್ತಿಗೆ ಎದ್ದಿದ್ದೆ ಬೆಡ್ ಕಾಫಿ, ಬೆಡ್ ಟೀ ಹಾಗೂ ಒಳ್ಳೆ ಶೇಕ್, ಒಳ್ಳೆ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾರೆ. ನನ್ನ ಗಂಡ ನೋಡಿ ಎಂಥ ಪುದೀನ ಇದಂತೆ, ಕುಕುಂಬರ್ ಅಂತೆ, ಒಳ್ಳೆದೇ ಅದು ಕೊಡ್ತಾ ಇದ್ದಾರೆ. ಗ್ರೀನ್ ಜ್ಯೂಸ್ ಎಂಜಾಯ್. ರಾಯ್ದು ಒಂದು ನೀವು ಇದು ನೋಡಿದ್ದೀರಾ? ಅದನ್ನೊಂದು ನೋಡಿ, ರೀಲ್ ರಾಯ್ದು ನಾನು ಹಾಕಿದ್ದೀನಿ. ಅದರಲ್ಲಿ ರಾಯ್ ಒಂದಿಷ್ಟು ಸೂಪರ್ ಕಾಣ್ತಾನೆ ಅಂದರೆ ಫುಲ್ ವೈರಲ್ ಮಾಡಿ ನಮ್ಮ ರಾಯನ್ನು. ಅದರಲ್ಲಿ ಒಂದು ಟಿಂಕ್ 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 ಉಂಟು, ಒಂದು ನೋಡಿ ಅವನೊಂದು. ನೋಡಿ ನೋಡಿ ನೋಡಿ, ನೀವು ರಾಯ್ದು ಫ್ಯಾನ್ ಅಲ್ಲ, ನೀವು ನೋಡಿ ರಾಯ್ದು. ಅದರಲ್ಲಿ ರೀಸೆಂಟ್ಲಿ ಹಾಕಿದ್ದೀನಿ ನಾನು, ಅದನ್ನು ನೋಡಿ ಗೊತ್ತಾಗುತ್ತೆ. ನೋಡಬೇಡಿ. ಓಕೆ, ನಾನೀಗ ಫಸ್ಟಿಗೆ ಇಲ್ಲಿ ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಇದು ಬೆಳಿಗ್ಗೆ ಬೆಳಿಗ್ಗೆ ಮಾಡಿ ಇಟ್ಟಿದ್ದು ನೋಡಿ. ಅದು ಬೀಟ್ರೂಟ್ ಅಲ್ಲ, ಅದು ವಿಂಟರ್ ಜ್ಯೂಸ್. ತುಂಬಾ ಹೇಳಿದ್ದು. ಆಯ್ತು, ಅದು ರಾಯ್ ಕೊಡ್ತೀಯಾ? ನೀನು ಕುಡಿ ಹಾಗಾದ್ರೆ, ಬಾ. ಅದು ನನಗೆ ಹಾಗೆ ನೋಡಿ, ಚಿಯರ್ಸ್. ನಾನು ಸ್ವಲ್ಪ ತೆಳ್ಳಗಾಗಿದ್ದೀನಿ ಅಂತ ಸುಮಾರು ಜನ ಹೇಳ್ತಾ ಇದ್ರು ನೋಡಿ. ನಂದು ಕುತ್ತಿಗೆಲ್ಲ ಕಾಣ್ತಾ ಉಂಟು ಈಗ ನೋಡಿ. ನನಗೆ ಕುತ್ತಿಗಿಲ್ಲದ ಪ್ರಾಣಿ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್. ಈಗ ನೋಡಿ, ಗೊಮ್ಟಿ ಹತ್ತೆ ಪ್ರಾಣಿ. ಈಗ ಕುತ್ತಿಗುಂಟು ಸ್ವಲ್ಪ. ಒಳ್ಳೆ ಸ್ಕಿನ್ ಕೂಡ ಗ್ಲೋ ಆಗ್ತಾ ಉಂಟು ನಂದು. ಹಾಗೂ ಇದು ಕೂಡ ಸ್ಕಿನ್ ಗ್ಲೋ ಇದರಿಂದಲ್ಲ ನೋಡಿ. ಅಮ್ಮದ್ ನೋಡಿ ಬ್ಯಾಕ್ ಸೈಡ್. ಮಮ್ಮಿ, ಓ ಮಮ್ಮಿ. ಸ್ಕಿನ್ ಗ್ಲೋ ನಂದು ಇದರಿಂದಲ್ಲ, ಅದು ಯಾವುದರಿಂದ ಅಂದರೆ ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಅದು ನಮ್ಮದೇ ಒಂದು ಪ್ರಾಡಕ್ಟ್ ಉಂಟು, ಅದರಿಂದ ಸ್ಕಿನ್ ಇಷ್ಟು ಗ್ಲೋ ಆಗ್ತಾ ಉಂಟು ದಿನ ಹೋದಾಗಿ ನಂದು. ಚಿಯರ್ಸ್. ಅಮ್ಮನಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಆನ್ ಉಂಟು, ಬನ್ನಿ. ಇವರೇ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್ ಹೇಳ್ತಾ ಇರ್ತಲ್ಲ, ಅದು ಇದರಿಂದ ಬರುತ್ತೆ. ಇದರಿಂದ ಇವರು ನಾನು ವಿಡಿಯೋ ಆನ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಸ್ಟಾರ್ಟ್ ಮಾಡ್ತಾರೆ ಮ್ಯೂಸಿಕ್. ಹಾಗಾಗಿ ನಾನು ಈಗ ಮ್ಯೂಸಿಕ್ ಹಾಕೋದಿಲ್ಲ ಬ್ಯಾಕ್ ಗ್ರೌಂಡ್ಗೆ. ಅವ್ರದ್ದು ಪಾರ್ಟ್ನರ್ ಕೂಡ ಇದ್ದಾರೆ, ಅವರು ಬ್ಯಾಂಡ್ ಮಾಸ್ಟರ್, ಇವರು ಇದು ಸಂಗೀತ ಮಾಸ್ಟರ್. ಇನ್ನೊಬ್ಬ ಇದ್ದಾನೆ ಕರಿಯ, ಅವನೆಲ್ಲಿ ಹೋದ? ಇಲ್ಲಿ ನೋಡಿ, ನಮ್ದು ಗುಂಡಪ್ಪ ಸ್ಟಡಿ ಗೋ. ತುಂಬ ಜೋರಿದ್ದಾನೆ, ಎಷ್ಟು ಉಪದ್ರ ಕೊಡ್ತಾನಂತ ಇಲ್ಲ. ಇನ್ನೊಂದು ಈ ಕೆಲಸದವ್ರು ನನಗೆ ಉಪದ್ರ ಕೊಡ್ಲಿಕ್ಕೆ ನೋಡಿ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ಅಲ್ಲ ನೋಡಿ, ಹಾಗೆ ಕೆಲಸದವ್ರು ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ. ಆಯಿತು. ಓಕೆ, ಏನು ಗೊತ್ತುಂಟಾ, ಈಗ ವೆಂಕಿ ಅವರದೆಲ್ಲ ಗೃಹ ಪ್ರವೇಶಕ್ಕೆ ಹೋಗ್ಬೇಕಂತ ಎಣಿಸಿದ್ವಿ. ಫಸ್ಟಿಗೆ ಒಮ್ಮೆ ಕ್ಯಾನ್ಸಲ್ ಮಾಡೋಣ ಅಂತ ಆಯಿತು, ಯಾಕೆಂದರೆ ಫುಲ್ಲು ಮಳೆ ಇತ್ತಲ್ವಾ. ಹಾಗೂ ಘಾಟ್ ಸೆಕ್ಷನ್ ಹೋಗೋದು ನಾವು ಹೋಗುವ ಘಾಟ್ ಸೆಕ್ಷನ್ ಎಲ್ಲ ಸೈಡ್ ಎಲ್ಲ ಕುಸಿದು ಎಲ್ಲ ಬಿದ್ದಿದೆ ಅಂತೆ. ಹಾಗೆ ನಮಗೆ ಒಮ್ಮೆ ಹೆದರಿಕೆ ಆಯಿತು, ಬೇಡ ಅಂತ ಹೇಳಿ ಒಮ್ಮೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಆಯಿತು. ಆದರೆ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ, ನೋಡಬೇಕು ಏನಂತ ಹೇಳಿ. ನಾಳೆ ಮಧ್ಯಾಹ್ನ ಹೋಗೋಣ ಅಂತ ಹೇಳಿ ಎನಿಸಿದ್ದೀವಿ ನಾವು. ನೈಟಿಗೆ ಹೊರಡೋದು ನಾವು ಹೆಚ್ಚಾಗಿ, ಯಾಕೆಂದರೆ ವಿನಿಗೆ ಕೂಡ ಡ್ಯೂಟಿ ಇತ್ತಲ್ವಾ. ಆದರೆ ಏನು ಮಾಡೋದು, ಆಗೋದಿಲ್ಲ. ಕೈ ನೋವು ಆಗ್ತಾ ಉಂಟು. ಹಾಗೆ ನಾನು ಎನಿಸಿದೆ ಏನಂದರೆ ನಾಳೆ ಮಧ್ಯಾಹ್ನನೇ ಹೋಗೋಣ ಅಂತೇಳಿ. ಇಲ್ಲದ್ರೆ ಮಳೆ ಎಲ್ಲ ಸಿಕ್ಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಡ್ರೈವ್ ಮಾಡಲಿಕ್ಕೆ ಅಂತೇಳಿ. ಊಟ ಸೀದಾ ಮಾಮು ಮನೆಗೆ. ಮಾಮಗೆ ಹೇಳಿದ್ದೀರಾ? ಇಲ್ಲ, ಹೇಳಿಲ್ಲ. ಹೇಳಿ ಊಟಕ್ಕೆ. ಇವರಿಗೆ ಸೋನಿ ಅವರಿಗೆ ಹೇಳಿ ಆಗಿತ್ತಾ? ಹೇಳಿದ್ದೀರಾ? ಹಾಗೆ ಊಟ ನೈಟಿಗೆ ಅಲ್ಲೇ ಮಾಡೋದು ಅಂತೇಳಿ ಎನಿಸಿದ್ವಿ. ಸೀದಾ ಇಲ್ಲಿಂದ ಒಂದು ಸಂಜೆ ಟೀ ಮತ್ತೆ ಒಳ್ಳೇದೇನಾದ್ರೂ ತಿಂದು ತಿನ್ಲಿಕ್ಕಿಲ್ಲ ಹೋಗುದು. ಟ್ರಾವೆಲಿಂಗ್ ಅಲ್ಲಿ ಡಯಟ್ ಇಲ್ಲ, ಎಲ್ಲಿ ನೀವೇ ಹೇಳಿದ್ದೀರಿ ನನಗೆ, ಆಯ್ತಲ್ಲ. ಹಾಗೆ
ಹಾಗೆ ಎಣಿಸಿದ್ದೀವಿ. ಈಗ ಅದಕ್ಕೆ ನನಗೆ ಬಟ್ಟೆ ಅದು ಇದೆಲ್ಲ ರೆಡಿ ಮಾಡ್ಲಿಕ್ಕೆ ಉಂಟು. ಇಲ್ಲಿ ಬಿಡಿ, ನಿಮ್ಮ ಕೈ ಕೂಡ ನೋವು ಇಲ್ಲ ಏನಾಗಲ್ಲ. ರೆಡಿ ಮಾಡ್ಲಿಕ್ಕೆ ಉಂಟು. ಏನಂದರೆ ನಾನೊಂದು ಸಾರಿ ತಗೊಂಡಿದ್ದೆ, ಗೋಲ್ಡನ್ ಕಲರ್ ಸಾರಿ. ಅದನ್ನು ನಾನು ಅದಕ್ಕೆ ಸ್ವಲ್ಪ ಎಂಬ್ರಾಯ್ಡರಿ ಬ್ಲೌಸ್ ಕೊಟ್ಟಿದ್ದೆ, ಅಂದರೆ ಸ್ವಲ್ಪ ವರ್ಕ್ ಇರುವಂಥದ್ದು ಬ್ಲೌಸ್ ಹೊಲಿಸಿ ಕೊಡಿ ಅಂತ ನೈಸ್ ಬೊಟಿಕ್ಕಿಗೆ. ಆದರೆ ಅವರು ಅಂದರೆ ಅದು ನೋಡಿ ಅದಕ್ಕೆ ಅದು ಮ್ಯಾಚಿಂಗ್ ಸರಿ ಆಗೋದಿಲ್ಲ ಅಂತೇಳಿ ಅವರೇ ನನಗೆ ಒಂದು ಸಾರಿ ಇದು ಮಾಡಿ ರೆಡಿ ಮಾಡಿ ಅದಕ್ಕೆ ಬ್ಲೌಸ್ ಎಲ್ಲ ಹೊಲಿಸ್ತಾ ಇದ್ದಾರೆ. ಈಗ ನೋಡಬೇಕು, ಇವತ್ತು ತರಲಿಕ್ಕೆ ಹೋಗ್ತಾನೆ ಪಜ್ಜು ಅದನ್ನು. ನಾನು ಹೆಚ್ಚಾಗಿ ಸಾಫ್ಟ್ ಸಾರಿನೇ ಉಡೋದಂತೇಳಿ ಅವ್ರಿಗೆ ಕೂಡ ಗೊತ್ತುಂಟು. ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡಿ ಪಾಪ ಇದು ಮಾಡಿದ್ದಾರೆ ನನಗೋಸ್ಕರ. ಅದನ್ನೀಗ ತರಲಿಕ್ಕೆ ಹೋಗ್ತಾನೆ, ನೋಡಬೇಕು ಹೇಗೆ ಉಂಟು ಏನಂತ ಹೇಳಿ. ನಾನು ಗೋಲ್ಡನ್ ಸೀರೆಗೇನೆ ಜ್ಯುವೆಲ್ಲರಿ ಎಲ್ಲ ರೆಡಿ ಮಾಡಿದ್ದೆ. ಈಗ ಅವರು ಕೂಡ ಒಂದು ಸೀರೆ ಕೊಟ್ಟಿದ್ದಾರೆ, ಅದಕ್ಕೀಗ ನಾನು ತಂದ ಜ್ಯುವೆಲ್ಲರಿ ಮ್ಯಾಚ್ ಆಗುತ್ತೆ ಅದೆಲ್ಲ ನೋಡಬೇಕು. ಹಾಗೂ ಹೇಗಾಗಿದೆ ಕೂಡ ನೋಡಬೇಕು ಅದು. ಯಾಕೆಂದರೆ ಅದು ನಾನು ಚೆನ್ನಾಗಿತ್ತು ನಾನು ತೊಗೊಂಡಿದ್ದು, ಆದರೆ ಅದು ಅವರು ಅಷ್ಟು ಸರಿಯಾಗಲ್ಲ ಅಂತ ಹೇಳಿದರು. ಹಾಗೆ ನೋಡಬೇಕೀಗ ಅವರು ಯಾವುದು ಕೊಟ್ಟಿದ್ದಾರೆ ಅದನ್ನು ತೊಗೊಂಡು ಹೋಗ್ಬೇಕಂತ ಹೇಳಿ ಎನಿಸಿದ್ದೀನಿ. ಹಾಗೂ ಒಂದು ಐಬ್ರೋ ಮಾಡಲಿಕ್ಕೆ ಉಂಟು, ಅದು ನಾಳೆ ದಾರಿ ಮಧ್ಯೆ ಹೋಗುವನ್ನೇ ಮಾಡೋಣ ಅಂತ ಹೇಳಿದರು ಇವರು. ಆಯ್ತಮ್ಮ, ಒಣಗ್ತಾ ಬಟ್ಟೆ ನೋಡಿ, ಹಾಕ ಬಟ್ಟೆ ಹೋಗ ಹಾಕ, ಬೇಗ ಒಣಗ್ಲಿ. ಒಂದು ಬಿಸಿಲು ಸಿಗೋದು ಅದು 15 ನಿಮಿಷದ್ದು ಎಲ್ಲ ಹಾಕ್ಲಿಕ್ಕೆ ಉಂಟಲ್ಲ, ಅದೆಲ್ಲ ಹಾಕಿಬಿಡು. ನಂದು ಶಾಲು ನನಗೆ ಗೊತ್ತಿಲ್ಲ ಪಜ್ಜು, ನನಗೆ ನಾಳೆ ಬೇಕು ಶಾಲ್ ಅದು. ಹಾಂ ಹಾಗೆ ಇಷ್ಟೆಲ್ಲ ಆಗ್ತಾ ಉಂಟು. ಈಗ ಬಟ್ಟೆ ಎಲ್ಲ ರೆಡಿ ಮಾಡಬೇಕು, ರೆಡಿ ಮಾಡಿ ಬರೋದಂತೇಳಿ ಈಗ ರೆಡಿ ಮಾಡಲಿಕ್ಕೆ ಉಂಟು. ಅಮ್ಮನಿಗೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೆ. ಹಾಂ, ನಾನೀಗ ನೋಡ್ಕೊಂಡು ಬರ್ತೇನೆ ಇದನ್ನು ಸರಿ ಆಗುತ್ತಂತ. ಇದು ಲೂಸ್ ಆಗ್ತಾ ಇತ್ತು ತುಂಬ ನೈಟಿ, ಹಾಗೆ ಸ್ವಲ್ಪ ಟೈಟ್ ಮಾಡಲಿಕ್ಕೆ ಕೊಟ್ಟಿದ್ದೆ. ಅಮ್ಮ ನಿಂತಿದ್ದಾರೆ ಮೇಲೆ, ನಾನು ಸರಿ ಉಂಟು ನೋಡ್ಕೊಂಡು ಬರ್ತೀನಿ. ನೈಟಿಯಾ ತೋರಿಸು, ಸರಿ ಉಂಟಲ್ಲ ಈಗ? ಸರಿ ಉಂಟು, ಒಳ್ಳೆ ಉಂಟು. ಫುಲ್ಲು ಲೂಸ್ ಇತ್ತು ಇದು. ಹಾಂ, ಈಗ ನೋಡಿ ಅಂತೆ ಕರೆಕ್ಟ್ ಉಂಟಲ್ಲ, ಚೆನ್ನಾಗಿದೆಯಲ್ಲ? ಹಾಂ ಕರೆಕ್ಟ್ ಅಮ್ಮ, ಥ್ಯಾಂಕ್ ಯು. ಲಿಂಕ್ ಸಿಗಲ್ಲ ಇದು ನೈಟಿದ್ದು, ಏನು ಇದ್ರ ಲಿಂಕ್ ಕೇಳಬೇಡಿ ಯಾರು ಕೂಡ. ದುಬೈ ನೈಟ್ ಇದ್ದು ಬಾಯ್. ಇದು ಅವರು ಜೆನ್ನಿ ಅಂತ ಇದ್ರು ನೋಡಿ, ಅವರು ಕೊಟ್ಟಿದ್ದು ನನಗೆ. ಹಾಂ ಚೆನ್ನಾಗಿದೆಲ್ಲ, ಸಾಫ್ಟ್ ಒಳ್ಳೆ ಉಂಟಲ್ಲ ಇದು. ನಾಳೆ ನನಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇದಾ? ಇದು ಮೊದಲಿದ್ದು ರಾಯ್ ಯಾವುದಕ್ಕೆ ವೆಯ್ಟ್ ಮಾಡ್ತಿದ್ದ ಗೊತ್ತಾ? ಅವನೊಂದು ನನಗೆ ಡ್ರೆಸ್ ತಂದು ಕೊಟ್ಟಿದ್ದಾನೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ. ಅದು ನಾನು ನಾಳೆ ತೋರಿಸ್ತೀನಿ. ನಾಳೆ ಯಾಕೆ? ತಿನ್ನು ತಿನ್ನ, ಪರ್ಮಿಷನ್ ಬೇಡ. ಇದು ನಾನು ಅವತ್ತು ಟ್ರಾವೆಲ್ ಫ್ರೆಂಡ್ಲಿ ಅಂತ ತಗೊಂಡು ಬಂದಿದ್ದು, ಆದರೆ ನನಗೆ ಅದು ಎಷ್ಟು ಇಷ್ಟ ಆಯ್ತು ಅಂದರೆ ಈಗ ಮನೆಗೆ ಹಾಕ್ತಾ ಇದ್ದೀನಿ ನಾನು. ಇದರಲ್ಲಿ ಶಾಪ್ ಉಂಟು, ದುಪ್ಪಟ್ಟ ಉಂಟು, ಚೆನ್ನಾಗಿದೆ ಇದು, ತುಂಬ ಕಂಫರ್ಟಬಲ್ ಆಗುತ್ತೆ ಇದು. ಹಾಕಿ ಹಳತ್ತಾ ಆಗ್ತಾ ಬಂತಿದ್ದು ನಂದು, ನನಗೆ ತುಂಬ ಇಷ್ಟ ಆಯ್ತು ಇದು. ಹಾಂ, ಟ್ರಾವೆಲ್ ಫ್ರೆಂಡ್ಲಿ ಆಗಿದ್ದು, ಹೋಮ್ ಫ್ರೆಂಡ್ಲಿ ಆಗಿದೆ. ಈಗ ನೆಕ್ಸ್ಟ್ ಕಿಚನ್ ಫ್ರೆಂಡ್ಲಿ ಆಗ್ತದೆ. ನೆಕ್ಸ್ಟ್ ಕಿಚನಲ್ಲಿ ಒರೆಸ್ಲಿಕ್ಕೆ ಸಿಗುತ್ತೆ. ಇದೆಲ್ಲ ನನ್ನ ಸ್ಟೋರ್ ಉಂಟು ನೋಡಿ, MK ಮಾರ್ಟ್ ಅಂತೇಳಿ ನಂದು ಸ್ಟೋರ್ ಉಂಟು. ಅದರಲ್ಲಿ ನಾನು ಏನೇ ವಸ್ತು ಇದ್ದರೂ ಕೆಲವು ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ನಿಮಗೆ ಒಂದೇ ಇದರಲ್ಲಿ ಸಿಗಲಿ ಅಂತ ಹೇಳಿ. ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದು ನೀವು ಕ್ಲಿಕ್ ಮಾಡಿ. ಅದು MK ಮಾರ್ಟ್ ಅಂತ ಉಂಟು ನೋಡಿ, ಅದು ನಮ್ಮದೇ. ಅದರಲ್ಲಿ ನಾನು ಎಲ್ಲ ನನ್ನದು ಇದು ಹಾಕ್ತೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಗೆ ಏನಾದರೂ ಬೇಕಿದ್ದರೆ ಅದರಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ನಂದು ಬಟ್ಟೆ ಎಲ್ಲ ನೋಡಿ ಅಲ್ಲಿ ರೆಡಿ ಆಯಿತು, ರೆಡಿಯಾಗಿ ಇಟ್ಟಿದ್ದೀನಿ. ಇನ್ನು ಅದನ್ನು ಸೂಟ್ ಕೇಸಲ್ಲಿ ಹಾಕ್ಲಿಕ್ಕೆ ಉಂಟು. ಹಾಗೆ ಮಾಡ್ತಾ ಇದ್ದೆ, ನಾನು ಬೆಡ್ಶೀಟ್ ತೆಗೆದು ಚೇರ್ ಮೇಲೆ ಇಟ್ಟಿದ್ದೀನಿ ಕ್ಲೀನ್ ಮಾಡಲಿಕ್ಕೆ. ಅದರ ಮೇಲೆ ಮಲಗಿದಾಳೆ ಬಂದು, ಮಲಗಿದ್ದಾನೆ. ಇಡೀ ದಿನ ಎಂತ ಮಲಗುದಂತೆ ಇಡೀ ದಿನ. ಗುಡ್ ಮಾರ್ನಿಂಗ್. ಹೇಳ ಗುಡ್ ಮಾರ್ನಿಂಗ್. ಹೇಳುದಿಲ್ಲ, ಅದು ಅಲ್ಲೇ ನೋಡಿ ಅಂತೆ ಗಲೀಜು ಮಾಡಿ ಇಟ್ಟಿದ್ದಾಳೆ. ನೋಡಿ ಎಲ್ಲೆಲ್ಲಿ ಮಣ್ಣಲ್ಲಿ ಹೋಗಿ ನನ್ನ ಬೆಡ್ಶೀಟ್ ಕೆಳಗೆ ಹಾಕೋ, ಅವಳಿಗೆ ನನ್ನ ಬೆಡ್ಶೀಟ್ ಅಲ್ಲಿ ಹೋಗಿ ಇದು ಮಾಡುದು. ಮತ್ತೆ
ಎಂತ ಮಾಡುದ ನೀನು? ಪ್ರಾನ್ಸ್ ಸಂಜೆಗೆ ಬಿರಿಯಾನಿ ಬೇಕಂತಲ್ಲ ನಂಗೂ ಕೂಡ. ಬಿರಿಯಾನಿ ಯಾವತ್ತು ನೀನು ಮಾಡು. ನಾನು ಮಾಡೋದಲ್ಲ, ಅತ್ತೆಗೆ. ಅದೇ ಗೊತ್ತುಂಟು. ಇದು ಆಂಟಿ ಫಿಶ್ ಫ್ರೈ ಮಾಡಿಟ್ಟು ಎಷ್ಟು ಜಾಸ್ತಿ ಮೆಣಸಿನ ಹಾಕಿರ್ಬೋದು. ನನಗೆ ಇದು ಬರ್ಬೇಕಂತ, ಕೆಮ್ಮು ಬರ್ಬೇಕಂತ ಬಿಟ್ಟು ಹೋಗಿದ್ದಾರೆ ಮೇಲಿಂದ. ಫಿಶ್ ಫ್ರೈ ಈಗದೆಲ್ಲ ಮೀನು ನೋಡಲಿಕ್ಕೆ ಮಾತ್ರ ಚಂದ, ತಿನ್ನಲಿಕ್ಕೆ ಅಷ್ಟು ಒಳ್ಳೇದಿರೋದಿಲ್ಲ. ಮೀನುಗಳು ಅಹಂಕಾರ. ಪೊಟ್ಟು ಮೀನು ಅಲ್ಲೆಲ್ಲ ಮೀನಿನ ಒಳಗೆಲ್ಲ ಸಪ್ಲೈ ಚೇಂಜ್ ಆಗುತ್ತೆ. ಅದೇ ನೋಡುವಾಗ ಸಮುದ್ರದಲ್ಲಿ ಫ್ರೈ ಮಾಡುವಾಗ ಫುಲ್ ಹಸಿ ಹೋಗುದು, ಟೇಸ್ಟ್ ಮಾಡುವಾಗ ಇದು ಮೀನುಗಳೇ ರಚಿಸಿದ್ದು ಮೀನು ಇದು, ಅಂದ್ರೆ ಇನ್ವೆನ್ಷನ್ ಮಾಡಿ ಚಪ್ಪೆ ಮೀನು ಕೊಡ್ತಾರೆ ನಮಗೆ. ಇವ್ರು ನೋಡಿ ಅಂತೆ ಬಿಸಿ ರಾಣಿ, ಯಾವಾಗಲೂ ನೋಡಿದರೆ ಬಿಸಿ ಫುಲ್. ಹೌದು, ಸ್ಟ್ರೆಸ್, ತುಂಬ ಸ್ಟ್ರೆಸ್ ಇವರಿಗೆ ಅಲ್ಲ ಅಜ್ಜಿ? ಈಗ ಎಂತ ಕೆಲಸ ಉಂಟು? ಈಗ ಅಲ್ಲಿ ಬಿಸಿ, ಈಗ ಮಳೆ ಬರ್ತದೆ, ತೆಗಿಬೇಡವ ಅದನ್ನೆಲ್ಲ, ಬಟ್ಟೆ ಎಲ್ಲ ತೆಗೆದಾಯಿತು. ಎಂತ ಎಲ್ಲ ಉಂಟದ್ದು, ಬಟ್ಟೆ ಎಲ್ಲ ತೆಗೆದು ಒಳಗೆ ಹಾಕಿದೆ. ಇನ್ನು ಈಗ ಅಲ್ಲಿ ಉಂಟಲ್ಲ ಬಟ್ಟೆ, ಅದು ಒಂದು ಮಾತ್ರ. ಮತ್ತೆ ಇದನ್ನೆಲ್ಲ ಈಗ ಒಳಗೆ ಒಂದೊಂದು ಹನಿ ಬಿಟ್ಟರು ಸಹ ಹಾಳಾಗ್ತದೆ. ಹೇಳಲಿಕ್ಕೆ ಆಗುದಿಲ್ಲ. ಮಳೆ ಬರುವುದಿಲ್ಲ. ಹೌದು, ಬಂದರೆ ಎಂತ ಮಾಡೋದು, ಅದೆಲ್ಲ ಚಂಡೆ ಆಯ್ತು ಅಷ್ಟೇ. ವೆದರ್ ನೋಡಿ ಅಂತೆ, ವೆದರ್ ಜನ್ನಿದು ಕೆಲಸ. ನಾವು ಯಾವಾಗಲೂ ಇಲ್ಲಿ ಕ್ಲೀನ್ ಮಾಡೋದು, ರಾತ್ರಿ ಬಂದು ಅವಳು ಚಪ 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 ಮಾಡಿ ಹೋಗುದು. ಇದು ಬಿಲ್ಲದು, ಅದು ಮತ್ತೆ ಇದು 2 ಜನ ಸಾಕು ಮನೆ ಗಲೀಜು ಮಾಡಲಿಕ್ಕೆ. ಮತ್ತೊಂದು ಅವರು ಎಂತದ ಎಂತ ಕೇಳ್ತಿತ್ತು ನೀವು? ಈ ಲಿಪ್ಸ್ಟಿಕ್ ಕಲರ್ ಚಂದ ಕಾಣುತ್ತಾ ಅಂತ ಕೇಳಿದ್ದು ನಾನು. ಇಲ್ಲ ಅಂತ ಹೇಳಿದ್ದು ನಾನು. ಯಾವಾಗ ಹೇಳಿದ್ಯಾ ನೀನು ಮಂಗ? ಯಾವುದು ನಾಳೆ ತಗೊಂಡು ಹೋಗ್ಲಿ, ಸಾರಿಗೆ ಯಾವುದು ಮ್ಯಾಚಿಂಗ್ ಆಗುತ್ತೆ ನೋಡು. ಇದಾಕಿ ರಾಯ್ ಬ್ಲಷ್. ಎಂತದ ಎಲ್ಲ ಹಾಕಿ ಬಿಡ್ತೀಯಾ? ಬ್ಲಷ್ ಎಲ್ಲಿ ಸ್ವಲ್ಪ ಸ್ಮೆಲ್ ಮಾಡಿ ಇಲ್ಲಿ ಬರಬೇಕು. ಹಾಂ, ಓಕೆ. ಇದು ಪ್ರಾನ್ಸ್ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಇಡ್ತಾ ಇದ್ದೀನಿ. ಆಮೇಲೆ ಬಿರಿಯಾನಿ ಬೇಕಂತ ಇವತ್ತು ಎಲ್ಲರಿಗೆ, ಪ್ರಾನ್ಸ್ ಇಟ್ಟು, ಹಾಗೆ ಅದನ್ನೇ ಮಾಡೋಣ ಅಂತೇಳಿ ಮ್ಯಾರಿನೇಟ್ ಸ್ವಲ್ಪ ಉಪ್ಪೆಲ್ಲ ಹಾಕಿ ಇಡೋದು. ಈಗ ನೊಣ ಬಂದಿದೆ ಫುಲ್ಲು, ಸ್ವಲ್ಪ ಮೀನು ತಂದರೆ ಸಾಕು. ಈಗ ಮಳೆಗಾಲದಲ್ಲಿ ನೊಣದ ರಾಸಿ ಬರುತ್ತೆ, ರಾಸಿ. ಏನು ಮಾಡ್ತಿದ್ದಾರೆ ಇಷ್ಟೆಲ್ಲ ಬಂಗಾರ ಬಿಡಿಸಿ? ನಿನಗೆ ನೆಕ್ಸ್ಟ್ ಬರ್ತಾಳಲ್ಲ ಹೆಂಡತಿ, ಅವಳಿಗೆಲ್ಲ ರೆಡಿ ಮಾಡುತ್ತೆ ನಾನು. ಒಳ್ಳೇದು. ಒಳ್ಳೇದಲ್ಲ, ಅದಕ್ಕೆ ಅವಳಿಗೆಲ್ಲ ಬೇಕಲ್ಲ ರೆಡಿ ಮಾಡೋದು. ಒಳ್ಳೆ ಒಳ್ಳೆ ಮಾಡಿ ಆಯ್ತಾ? ಆಯ್ತಪ್ಪ, ಇಷ್ಟು ದಪ್ಪ ದಪ್ಪ. ಶಾಪಿಂಗಿಗೆ ಹೋಗುವ? ಶಾಪಿಂಗ್ ಅಂತ ಇಲ್ಲ, ಕಿಡ್ನಿ ಮಾಡ್ತೀಯಾ? ಒಂದು ಗೆಜ್ಜೆ ನಾಳೆಗೆ ಇದು ರೆಡಿ ಮಾಡ್ತಾ ಇದ್ದೇನೆ. ಸೀರೆ ಬಂದಿದೆ, ಸ್ವಲ್ಪ ಪರ್ಪಲ್ ಕಲರ್ ಸೀರೆ, ಡಾರ್ಕ್ ಪರ್ಪಲ್, ಅಜಂತ ಕಲರ್ ಹೇಳ್ತಾರೆ, ಪರ್ಪಲ್ ಕಲರ್ ಹೇಳ್ತಾರೆ ಸೀರೆ. ಅದು ಲೈಟ್ ಹಾಕ ಎಲ್ಲ, ಇದ್ರಲ್ಲಿ ಗೊತ್ತಾಗೋದಿಲ್ಲ, ಕಪ್ಪು ಕಪ್ಪು ಕಾಣುತ್ತೆ. ಇಲ್ಲ, ಕರೆಕ್ಟ್ ಉಂಟು ನೋಡಿ. ಇದು ಪಾಯಲ್ ನಂದು ಹೇಗಿದೆ, ಚನ್ 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 ಚನ್, ಚೆನ್ನಾಗಿದೆಯಾ? ಇದು ಸಾರಿ ಎಲ್ಲ ಉಡುವಾಗ ಮಾತ್ರ ನಾನು ಈ ಪಾಯಲೆಲ್ಲ ಹಾಕೋದು, ಚೆನ್ನಾಗಿರುತ್ತೆ. ಟ್ರೆಡಿಷ್ನಲ್ ವೇರ್ ಮಾಡ್ತೀವಲ್ವ, ಆವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಹಾಗೆಯೇ ಇಡಬೇಕು, ಇದನ್ನು ಡೈಲಿ ಯೂಸಿಗೆಲ್ಲ ಆಗೋದಿಲ್ಲ.
ಲಿಂಕ್ ಬೇಕಿದ್ರೆ ಕೊಡ್ತೀನಿ. ಮತ್ತು ಬಳೆ ಉಂಟು ಸುಮಾರು, ಅದರಲ್ಲಿ ಯಾವುದು ಹಾಕೋದು ಅಂತೇಳಿ ನಾನು ಈಗ ಸೀರೆಗೆ ಇದು ಮಾಡ್ತಾ ಇದ್ದೀನಿ. ಇದು ನಂದು ಕೆಲವು ಬಳೆ, ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನಂದು ಸ್ವಲ್ಪ ಆಂಟಿಕ್, ಇದು ಆಂಟಿಕ್, ಇದರಲ್ಲಿ ಸ್ಟೋನ್ ಕೂಡ ಉಂಟು, ಇದರಲ್ಲಿ ಗೋಲ್ಡ್ ಕೂಡ ಉಂಟು. ನಾನು ಕರೆಕ್ಟ್ ತೋರಿಸ್ತೀನಿ ನಿಮಗೆ ಒಂದೊಂದು. ಓಕೆ ನೋಡಿ, ಇದೊಂದು ಬಳೆ ಚೈ ಸೌಂಡ್ ಕೂಡ ಬರುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಗೆಜ್ಜೆ ಉಂಟು, ಇದಕ್ಕೆ ಚೆನ್ನಾಗಿದೆ. ಇದು ಸ್ವಲ್ಪ ಟೆಂಪಲ್ ಸ್ಟೈಲ್ ನೋಡಿ ಇದು. ಮತ್ತು ಸ್ವಲ್ಪ ಇದೆಲ್ಲ ಸ್ಟೋನಲ್ಲಿ ಸ್ವಲ್ಪ, ಅದಕ್ಕೆ ಮಿಕ್ಸಿಂಗ್ ಹಾಕಲಿಕ್ಕೆಲ್ಲ ಚೆಂದ ಇದು ನೋಡಿ, ಸ್ಟೋನಲ್ಲಿ ಇದು. ಆಮೇಲೆ ಇದು ಸ್ವಲ್ಪ ಗೋಲ್ಡ್, ಒಂದೊಂದು ಹಾಕಿದರೂ ಚೆನ್ನಾಗಿ ಕಾಣುತ್ತೆ ಕೈಗೆ, ಗೋಲ್ಡಲ್ಲಿದು ಲೈಟ್ ವೆಯ್ಟ್ ಉಂಟಿದು. ಇದೆಲ್ಲ ಸರ ನಮ್ಮದು. ಈಗ ಇದರಲ್ಲಿ ಯಾವುದು ಹಾಕೋದಂತ ಇನ್ನೂ ಕೂಡ ನಾನು ಇದು ಮಾಡಲಿಲ್ಲ. ಈಗ ಬ್ಲೌಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಬಂದಿದ್ದೆ, ಬ್ಲೌಸ್ ಮತ್ತು ಸೀರೆ ಇಟ್ಟು ಅದಕ್ಕೆ ಯಾವುದು ಮ್ಯಾಚಿಂಗ್ ಆಗುತ್ತೆ ಅದನ್ನು ಹಾಕೋದಂತೇಳಿ ನೋಡಿ. ಇದೆಲ್ಲ ಸರಗಳು, ಸರಗಳ ಮಾಲೆಗಳು ಚೆನ್ನಾಗಿದೆ ಅಲ್ವಾ. ಮತ್ತು ಅಲ್ಲಿ ನಾನು ನಿಮಗೆ ಹಾಕುವಾಗನೇ ತೋರಿಸ್ತೀನಿ ಹೇಗೆ ಕಾಣ್ತೀನಿ ಅಂತೇಳಿ. ನೀವು ಅಲ್ಲಿ ನೋಡಿನೇ ಹೇಳಿ ನನಗೆ, ಏನು ಹೇಳ್ತೀರಾ? ಟ್ರೈ ಹೇಗೆ ಕಾಣ್ಬೋದು ಮಮ್ಮಿ? ಚೆಂದ ಕಾಣ್ಬೋದಾ? ಕಾಣ್ತಾರಾ? ನೀವು ಯಾವಾಗಲೂ ಚಂದನೆ. ಇದೆಲ್ಲ ಪಳಪಳ ಆಗ್ತಾ ಉಂಟು. ಕರೆಂಟ್ ಹೋಗುತ್ತಾ ಈಗ? ಗೊತ್ತಿಲ್ಲ. ಕಾಫಿ ಬಂತು ನನಗೆ. ನಾನು ಕಾಫಿಯಲ್ಲಿ ಉಂಟಲ್ಲ ಬ್ಲ್ಯಾಕ್ ಕಾಫಿ ಕುಡಿಯೋದು, ಅದಕ್ಕೆ ಹನಿ ಹಾಕಿ ಅದಕ್ಕೆ ನಾನು ಆ್ಯಪಲ್ ಸೈಡರ್ ವೆನಿಗರ್ ಉಂಟು ನೋಡಿ, ಅದನ್ನು ಹಾಕೋದು. ಹಾಕಿ ಬೆಳಿಗ್ಗೆ ಒಂದು ಮತ್ತು ಸಂಜೆ ಒಂದು ಕುಡಿತೀನಿ. ನಂಗೆ ಗೊತ್ತಿಲ್ಲ ಅದು ಬೇರೆಯವ್ರಿಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ, ಹಾಗಾಗಿ ನಾನು ಸಜೆಸ್ಟ್ ಮಾಡಲ್ಲ ಎಲ್ಲರೂ ಮಾಡಿ ಅಂತೇಳಿ. ನನಗೆ ಅದು ಒಳ್ಳೆಯದಾಗಿದೆ. ಹಾಗೂ ನಾನು ನನ್ನ ಮಗ ನೋಡಿದ್ದದು, ಲಿವಿ ನೋಡಿದ್ದು, ಹಾಗೂ ನನ್ನ ಹಸ್ಬೆಂಡ್ ಕೂಡ ನೋಡಿದ್ದಾರೆ ಅದರ ಬಗ್ಗೆ. ನಾವೆಲ್ಲ ನೋಡಿನೇ ಮತ್ತೆ ಅಂದರೆ ನಮ್ಮ ಹೆಲ್ತ್ ಕೂಡ ನೋಡಬೇಕಲ್ವ. ಡಯಟ್ ಅಂತ ಹೇಳಿ ಹೆಲ್ತ್ ಹಾಳಾಗಬಾರ್ದು. ಹಾಗಾಗಿ ನಾನು ಓವರಾಗಿ ಡಯಟ್ ಮಾಡಲ್ಲ, ಸ್ವಲ್ಪ ಎಕ್ಸಸೈಸ್, ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓವರಾಗಿ ಮಾಡಿ ಆಮೇಲೆ ಅದು ಏನಾದರೂ ಪ್ರಾಬ್ಲಮ್ ಬರೋದು ಬೇಡ ಅಂತ ಹೇಳಿ ನಾನು ಮತ್ತೆ ಯಾವುದೇ ಟ್ಯಾಬ್ಲೆಟ್ಸ್ ಅದು ಇದು ಏನು ಕೂಡ ತಗೊಳ್ತಾ ಇಲ್ಲ. ಎಕ್ಸಸೈಸ್ ಹಾಗೂ ಸ್ವಲ್ಪ ಸ್ವಲ್ಪ ಡಯಟಲ್ಲಿ ಶುಗರ್ ಬಿಟ್ಟಿದ್ದೀನಿ, ಕಂಪ್ಲೀಟ್ ಬಿಟ್ಟಿದ್ದೀನಿ. ನಾನು ರೈಸ್ ಬಿಟ್ಟಿದ್ದೀನಿ, ಅಪರೂಪ ಎಲ್ಲೋ ಒಂದು ರೈಸ್ ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಚಪಾತಿ ಅದು ಇದು ಏನು ಕೂಡ ತಿಂತಾ ಇಲ್ಲ. ಹಾಗಾಗಿ ಅದೆಲ್ಲ ಮಾಡಿ ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ. ಮಾತ್ರ ಮಧ್ಯದಲ್ಲಿ ತಿಂತಾ ಇರ್ತೀನಿ, ಫುಲ್ ಡಯಟು ಹಾಗೇನಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಹಾಗೆ ಇದು ನನಗೆ ಗೊತ್ತಿಲ್ಲ. ಈಗ ನಾನು ಮಾಡ್ತಾ ಇದ್ದೀನಿ, ನಾನು ಹೆಲ್ದಿಯಾಗೇ ಇದ್ದೀನಿ, ನನಗೆ ಚೆನ್ನಾಗಾಯ್ತಿದ್ದು. ಹಾಗೆ ಮಾಡಿ ನಾನು ಕುಡಿತಾ ಇದ್ದೇನೆ. ಯಾಕೆಂದರೆ ಆ್ಯಪಲ್ ಸೈಡರ್ ವೆನಿಗರ್ ತುಂಬ ಒಳ್ಳೆಯದು, ಬ್ಲ್ಯಾಕ್ ಕಾಫಿ ಕೂಡ ಸ್ವಲ್ಪ ನಮಗೆ ಒಳ್ಳೆಯದೇ. ಹಾಗಾಗಿ ಅದಕ್ಕೆ ನಾನು ಹಾಕಿ ಕುಡಿಯೋದು. ಹಾಗೆ ನೋಡಿ, ನಿಮಗೆ ಆಗೋದಾದ್ರೆ ಮಾಡಿ. ಕೆಲವರಿಗೆ ಆಗ್ಲಿಕ್ಕೂ ಇಲ್ಲ, ಅದು ನಂಗೆ ಗೊತ್ತಿಲ್ಲ. ಸ್ವಲ್ಪ ಹಾಕಬೇಕು. ಹೌದು, ಅವರು ಸ್ವಲ್ಪ ಹಾಕ್ತಾರೆ ನನಗೆ. ಮತ್ತೆ ಇದು ಆಪಲ್ ಸೈಡರ್ ವಿನಿಗರ್ ಅನ್ಫಿಲ್ಟರ್ಡ್ ಯೂಸ್ ಮಾಡಬೇಕು, ಫಿಲ್ಟರ್ಡ್ ಅಲ್ಲ, ಅನ್ಫಿಲ್ಟರ್ಡ್ ಅಂತ ಸಿಗುತ್ತೆ. ಹೌದು, ಅದು ಗೊತ್ತಾಯ್ತಲ್ಲ, ಅದು ಹಾಕ್ತಾ ಇದ್ದೀವಿ ನಾವು. ಬೇಕಿದ್ರೆ ಅದರ ಲಿಂಕ್ ಕೂಡ ನಾನು ಹಾಕ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ, ಯಾವುದು ಆಪಲ್ ಸೈಡರ್ ವಿನಿಗರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ. ನೀವು ಅದನ್ನು ನೋಡಿ ಇದು ಮಾಡ್ಬೋದು. ಹಾಗೂ ಆಲಿವ್ ಆಯಿಲ್ ನಾನು ಯಾವ್ದು ಯೂಸ್ ಮಾಡ್ತೀನಿ, ಅಥವಾ ಬೇರೆ ಬ್ಲ್ಯಾಕ್ ಕಾಫಿಗೆ ಕಾಫಿ ಪೌಡರ್ ನಾನು ಯಾವುದು ಯೂಸ್ ಮಾಡ್ತೀನಿ, ಅದೆಲ್ಲ ನಿಮಗೆ ಬೇಕಿದ್ರೆ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿಂದ ನೀವು ಅದನ್ನು ತಗೊಳ್ಬೋದು ನಿಮಗೆ ಬೇಕಿದ್ರೆ, ಅಷ್ಟೆ, ಮತ್ತೇನಿಲ್ಲ. ಮೀನು ತರಲಿಕ್ಕೆ ಹೋಗೋದು ನೋಡಿ, ಯಾವ ಸ್ಟೈಲಲ್ಲಿ ಮೀನು ತರಲಿಕ್ಕೆ. ಯಾಕೆಂದರೆ ನಾಳೆ ಮಾಮು ಮನೆಗೆ ಹೋಗ್ತೀವಲ್ಲ, ಮಾಮುಗೆ ಸ್ವಲ್ಪ ಮೀನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಂದ ಫ್ರೀಸ್ ಮಾಡಿ ತೊಗೊಂಡೋದ್ರೆ ಅವ್ರಿಗೆ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ಇವತ್ತು ತೊಗೊಂಡು ಇವತ್ತು ಫ್ರೀಸ್ ಮಾಡಬೇಕು. ಕರೆಂಟ್ ಹೋಗುತ್ತೆ ಅನ್ಸುತ್ತೆ. ನಾನು ಹೇಳಿದಲ್ವಾ ಕರೆಂಟ್ ಹೋಗೋದ್ರೆ ಸಾಕು ಅಂತೇಳಿ. ನೋಡಿ ಕೊಟ್ಟೆಜಿ ಬಮ್ಮ ನಿಮ್ಮದು ಪುಚುಕ್ಕಿ ಉಂಟಾ ಅಂತ ನನ್ನ ತೋರಿಸಿ. ಇಲ್ವಾ ನನ್ನದ್ರಲ್ಲಿ? ಹೇಳಿ ಕರೆಂಟ್ ಬರ್ತದ ಅಂತ. ಕರೆಂಟ್ ಬಂದರೆ ಸಾಕು ಹೇಳಿದೆ, ಬರಲಿಲ್ಲ ಬರ್ತದೆ ಬೇಡ ಹೇಳ್ತೇವೆ ನೋಡಿ, ಅದು ಬೇಗ ಆಗುತ್ತೆ. ಬಾ ಹೋಗೋಣ. ನೀವು ಹೇಳಿ ಕರೆಂಟ್ ಬಂದರೆ ಬೇಡ.
ಕರೆಂಟ್ ಬಂದ್ರೆ ಸಾಕು, ಯಾವಾಗ್ಲೂ ಹೋಗೋದಿದ್ರೆ ಸಾಕು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನೋಡಿ ಬರ್ತಾ ಇದ್ದಾರೆ ಕಲ್ಯಾಣ ಮಂಟಪಕ್ಕೆ. ಚಪ್ಪಲ್ ನೀರಾಗಿ ಇದಾಗಿದೆ, ನೀರು ತಾಗಿದೆ. ಅದು ಅವಾಗತ್ತದಲ್ಲ ಚಪ್ಪಲು. ಚೆನ್ನಾಗಿದೆ ಅಲ್ಲ ಇದು, ಮಳೆಗೆಲ್ಲ ಒಳ್ಳೇದು. ಏನಾಗುತ್ತೆ ಸುಂದರ ಸ್ಲಿಪ್ಪರಿಯಾ ಆಂಟಿ ಸ್ಲಿಪ್ಪರಿಯಾ ಗೊತ್ತಿಲ್ಲ. ಈಗ ನಾನು ಸ್ಲಿಪ್ ಆದ್ರೆ ನೋಡಿ ಮಾಡಿ. slip ಆಗ್ತಾ ಇಲ್ಲ. ಇಲ್ಲ ಆಗ್ತಾ ಇಲ್ಲ. ಆಗ್ತಿಲ್ವಾ? ನಾಳೆ ಹೋಗ್ಲಿಕ್ಕೆ ಉಂಟು, ಮತ್ತೆ ಇಲ್ಲೇ ಕೂತ್ಕೊಳ್ಬೇಕಾಗ್ಬೋದು. ಗೊತ್ತಾಯ್ತಾ? ಒಳಗಡೆ ಪರ್ಪಲ್ ಉಂಟು. ಬನ್ನಿ ನಮ್ಮ ಎಂಗ್ಲೇಡಿ. ಪರ್ಪಲ್ ನಾನು ಇದಾಕಿದ್ದ ಆಗ, ಬಟ್ಟೆ ಹಾಕಿದ್ದಲ್ಲ, ಎಂತ ಹಾಕಿದ್ದೆ? ಬಟ್ಟೆ ಪ್ಯಾಂಟ್ ಹಾಕಿದ್ದ, ಅದ್ರ ಮೇಲೆನೆ ಇದಾಕಿದ್ದ ಬಟ್ಟೆ ಪ್ಯಾಂಟ್. ಗೇಟ್ ಓಪನ್ ಮಾಡಿ. ದೇವ್ರೆ, ಏನು ಹಂದಿ? ಕಾಟು ನಾಯಿನ ಇದು. ಅದೆಂತ ಗೊತ್ತುಂಟಾ, ಒಂದು ಡೌನ್ ಕ್ಲಿಯರೆನ್ಸ್ ಇಲ್ಲ. ಅಲ್ಲಿ ಹೋಗುವಾಗ ಅವನು ಸೀದಾ ಪಚಕ್ ಮಾಡ್ತಾನೆ ಒಂದು. ಓಕೆ, ಇವಾಗ ಮೀನು ತರ್ಲಿಕ್ಕೆ ಹೊರಟ್ವಿ ನಾವು. ಎಲ್ಲಿ ಹೋಗುದು? ದಿರಳಗಟ್ಟೆ. ದೇರಳಕಟ್ಟೆ. ಇರುತ್ತಾ ಈಗ ಮೀನು? ಇರ್ಬೋದು, ಇರುತ್ತಲ್ಲ ಸಂಜೆ ಈವ್ನಿಂಗ್. ಈಗ ಮಳೆ ಅಲ್ಲಿಯಾ? ಇಲ್ಲಿ ಇದು ಅಲ್ಲಿ ಉಂಟಲ್ಲ, ನಾವು ತರ್ತಿದ್ವಿ. ಹಾಟ್ ಚಿಪ್ಸ್ ಹಾ, ಅಲ್ಲಿ ಹತ್ರ. ಎಂತ ಅಲ್ಲಿಂದ ಅದು? ತರ್ಲಿಲ್ಲ ನಾವು. ಅದಲ್ಲ, ಕಣಚೂರು ಹಾಸ್ಪಿಟಲ್ ಎದುರು ಫ್ರಂಟ್ ಮತ್ತೆ ಸ್ವಲ್ಪ ಎದುರು ಸಿಗುತ್ತೆ. ಅಲ್ಲಿಂದನಾ? ಡೌನ್ ಅಲ್ಲಿ? ಡೌನ್ ಅಲ್ಲಿ ಅಲ್ಲ, ಲೆವೆಲ್. ನೀನು ಯಾವಾಗಲೂ ಮುಂದೆ ಹೇಳ್ತೀನಿ ನೋಡಿ, ಅಲ್ಲಿ ಮೀನು ಉಂಟು. ಆ ಡೌನ್ ಅಲ್ಲಿ ಮೀನು ಉಂಟು. ಅದು ಅಲ್ಲ, ನಾವು ಇಲ್ಲಿಂದ ಒಂದು ತರ್ತಿದ್ವಲ್ಲ, ಇಲ್ಲಿ ಹತ್ರ ಒಂದು ಉಂಟಲ್ಲ, ಚೆನ್ನಾಗಿತ್ತಲ್ಲ ಅಲ್ಲಿ ಕೂಡ. ಎಲ್ಲಿ? ಟರ್ನ್ ಮಾಡಿ ಬರ್ಬೇಕು ಮಾತ್ರ. ಮುಡಿಪು ಅಲ್ಲಮ್ಮ, ಕೆ ಇಂದ ಬರುತ್ತೆ. ತೊಕ್ಕುಟ ಹತ್ರನೇ. ಕೇರಳ. ಕಲ್ಲಾಪು. ಕಲ್ಲಾಪು. ಅಲ್ಲಿ ಬೇಡ, ಅಷ್ಟು ದೂರ ಆಗುತ್ತೆ. ಕಲ್ಲಾಪು ದೂರನಾ? ಕಲ್ಲಾಪು ದೂರ. ಓ ಹೌದಲ್ಲ. ಮೀನಿದು ಮೀನುಂಡೆ ಮೀನು. ನೋಡಿ, ಮಂಗಳೂರಲ್ಲಿ ನಾವು ಮೀನಿಗೆ ಪರದಾಡುವ ಸಮಯ ಬಂದಿದೆ. ಎಲ್ಲ 3-4 ಕಡೆ ಇತ್ತು, ಅದೆಲ್ಲ ಬಂದು ಎಲ್ಲ ಕಡೆ ಬಂದು. ಈಗ ನಾನು ಹೇಳಿದ್ದೆ ನೋಡಿ, ಕಲ್ಲಾಪು ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಸಿಕ್ಕಿದ್ರೆ ಆಯ್ತು, ಇಲ್ದಿದ್ರೆ ಮಾಮೂಗೆ ಮೀನಿಲ್ಲ. ಮಳೆ ಕೂಡ ಬರ್ತಾ ಉಂಟು ಜೋರು. ನಾವು ಹೊರಡುವಾಗ ಇರ್ಲಿಲ್ಲ, ಜೋರು. ಓಕೆ, ಇಲ್ಲೊಂದು ಮೀನಿದ್ದು ಕಾಣ್ತಾ ಉಂಟು. ಮೀನಿದ್ರೆ ಆಯ್ತು, ಇಲ್ದಿದ್ರೆ ಹೋಯ್ತು. ಮೊಬೈಲ್ ನಿಮಗೆ. ಓಕೆ, ಮೀನಿಲ್ಲಿ ಸಿಕ್ತು, ಸುಮಾರಿತ್ತು. ಆದರೆ ಅಷ್ಟೊಂದು ಒಳ್ಳೆದಿದೆ ಅಂತ ಎನಿಸಲ್ಲ. ಇವಾಗೆಲ್ಲ ಐಸಿದ್ದೆ ಮೀನು ಸಿಗೋದಿಲ್ಲ, ಹಾಗಾಗಿ ಕಷ್ಟ, ತುಂಬ ರುಚಿ ಇರಲ್ಲ ಅಷ್ಟಾಗಿ. ಓಕೆ, ಈಗ ಸಿಕ್ತು, ಆದರೆ ಎಲ್ಲ ಸಿಗಲಿಲ್ಲ. ಸ್ವಲ್ಪ ಬಂಗಡೆ ತಗೊಂಡ್ವಿ, ನಮಗೆ ಅದು ಅಷ್ಟು ಸಮಾಧಾನ ಇಲ್ಲ ಅದರಲ್ಲಿ. ಮತ್ತು ಪಾಂಪ್ಲೆಟ್ ಬ್ಲ್ಯಾಕ್, ಅದು ಸ್ವಲ್ಪ ತಗೊಂಡ್ವಿ ಅಷ್ಟೇ. ಒಳ್ಳೇದಿರಲಿಲ್ಲ ಮೀನು, ಅದಕ್ಕೆ ನಾವು ಬೇರೆ ಏನು ತಗೊಳ್ಳಿಕ್ಕೆ ಹೋಗಲಿಲ್ಲ. ಈಗ ಹೋಗೋದಿಲ್ಲಿಂದ. ಎಂತದ ರಾಯ್? ಮನೆಗೆ ಬಂದ್ವಿ. ಈಗ ನನಗೆ ಇದು ಮಾಡಲಿಕ್ಕುಂಟು, ಪ್ರಾನ್ಸ್ ಬಿರಿಯಾನಿ ಮಾಡಲಿಕ್ಕುಂಟು. ಇವರೆಲ್ಲ ನೀರುಳ್ಳಿ ಎಲ್ಲ ಬೇಗ ಈಗ ಮಾಡಿಕೊಟ್ರೆ ನಾನು ರಪ್ಪ ಬಿರಿಯಾನಿ ಮಾಡಿಬಿಡ್ತೇನೆ. ಅಷ್ಟು ತನಕ ಒಂದು ಶೂಟ್ ಕೂಡ ಮಾಡಲಿಕ್ಕುಂಟು ನನಗೆ. ಡಿಸ್ಕುಮ್ ಅಂತೇಳಿ. ಎಂತ ನೀರು ಕುದಿಲಿಕ್ಕೆ ಇಟ್ಟಿದ್ದು, ಪಜ್ಜು ಹತ್ರ ಹೇಳಿದ್ದೆ ನಾನು ಅರ್ಧದಲ್ಲಿ ಬರುವಾಗ ಸ್ವಲ್ಪ ಕುದಿಲಿಕ್ಕೆ ಇಡು ಅಂತ ಹೇಳಿ. ಹಾಗೆ ಅವನು ಇಟ್ಟಿದ್ದಾನೆ. ಈಗ ಸ್ವಲ್ಪ ಇದು ಮಾಡೋದು, ಗರಂ ಮಸಾಲೆ ಎಲ್ಲ ಸ್ವಲ್ಪ ಗುರ್ರ ಮಾಡಿ ಹಾಕೋದು. ಪ್ರಾನ್ಸ್ ಇದ್ದಾದ್ರಿಂದ ಅದಕ್ಕೆ ಗರಂ ಮಸಾಲೆ ನಾನು ಜಾಸ್ತಿ ಹಾಕಲ್ಲ, ಫಿಶ್ ಅಲ್ವಾ, ಸ್ವಲ್ಪ ಪರಿಮಳಕ್ಕೆ ಮಾತ್ರ ಹಾಕೋದು. ಓಕೆ, ಬ್ಲೌಸ್ ಬಂತು ನಂದು. ನೋಡ್ಬೇಕು ಸರಿ ಆಗುತ್ತಾ ಇಲ್ವಾ ಅಂತೇಳಿ. ನೋಡಿ, ಚೆನ್ನಾಗಿದೆಯಾ? ಅವರದ್ದು ನಾನು ಲಾಸ್ಟ್ ಟೈಮಿಗೆ ಕೊಟ್ಟೆ ಅಲ್ವಾ, ಇಲ್ದಿದ್ರೆ ಅವರು ಇನ್ನೂ ಕೂಡ ಚೆನ್ನಾಗಿ ವರ್ಕ್ ಮಾಡಿ ಕೊಡ್ತಿದ್ರು.
ನಾನು ಹೇಳಿದ್ದೆ ಅವರಿಗೆ ಲಾಸ್ಟ್ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಆದರೂ ಅವರು ಪಾಪ ಒಂದಿನದಲ್ಲಿ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತದೆ. ಇದು ಹ್ಯಾಂಡ್ಮೇಡ್ ಮತ್ತೆಂತ ಹ್ಯಾಂಡ್ ವರ್ಕ್, ಇದು ವರ್ಕ್ ಮಾಡಲಿಕ್ಕೆ, ವರ್ಕ್ ಮಾಡೋದು ಕೈಯಲ್ಲಿ ಮಾಡೋದು. ಹ್ಯಾಂಡ್ ಮೇಡ್ ನೋಡಿ ಚೆನ್ನಾಗಿದೆ ಅಲ್ವಾ? ಈ ಕಲರ್ ಚೆನ್ನಾಗಿ ಕಾಣ್ಬೋದಲ್ಲ ನನಗೆ? ಆಗುತ್ತಾ ನೋಡಬೇಕು. ಬ್ಲೌಸ್ ಕರೆಕ್ಟ್ ನಿಂಗೆ ಬೇಕಾ ಬಿಡ? ಅವ್ರ ಹತ್ರ ಇವನಿಗೊಂದು ಮಾಡಿಸಿ ಕೇಳು. ಇಲ್ಲ ಅಲ್ಲಿ ಒಂದು ಕಡೆ ಅದು ಒಂದು ಕಡೆ ಇರಲ್ಲ, ಒಂದು ಸೈಡ್ ಮಾತ್ರ. ಗರಂ ಮಸಾಲ ಸ್ವಲ್ಪ ಹಾಕೋಣ, ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು. ತಂದುಗಲ್ನ ಮಿಕ್ಸ್ ಕರೋಣಗೆ ಪ್ರಾನ್ಸ್ ಮ್ಯಾರಿನೇಟ್ ಮಾಡಿದ್ದು. ಮತ್ತು ಇದರಲ್ಲಿ ಫ್ರೈಡ್ ಆನಿಯನ್, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿ ಇಷ್ಟನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಪ್ರಾನ್ಸ್ ಫಸ್ಟಿಗೆ ಫ್ರೈ ಮಾಡಲಿಕ್ಕೆ ಉಂಟು. ಎಣ್ಣೆ ಕೊಡಿ. ನಾನು ಟೊಮೆಟೊ ಕಟ್ ಮಾಡ್ತಾ ಇದ್ದೇನೆ ಬಿರಿಯಾನಿಗೆ. ಸ್ವಲ್ಪ ಪ್ರಾನ್ಸ್ ಫಸ್ಟಿಗೆ ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಪ್ರಾನ್ಸ್ ಫ್ರೈ ಆಯಿತು. ಆವಾಗ ಗ್ರೈಂಡ್ ಮಾಡಿದ ಮಸಾಲ ಹಾಕಿದ್ದೀನಿ. ಅದರೊಂದಿಗೆ ಜೀರಾ ಪೌಡರ್, ಚಿಲ್ಲಿ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಇಷ್ಟನ್ನು ಸೇರಿಸಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕಲಿಕ್ಕೆ ಉಂಟು. ಎಲ್ಲ ಸ್ವಲ್ಪ ಸ್ವಲ್ಪ ಅಂದಾಜಿಗೆ ಹಾಕಿದ್ದೀನಿ ನಾನು. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕಿತ್ತು. ಟೊಮೆಟೊವನ್ನು ಹಾಕೋಣ. ಟೊಮೆಟೊ ಒಳ್ಳೆ ಸಾಫ್ಟ್ ಆಗಲಿ. ಮಸಾಲ ನೋಡಿ ಒಳ್ಳೆ ಎಣ್ಣೆಯಿಂದ ಮೇಲೆ ಬರಬೇಕು, ಒಳ್ಳೆ ಎಣ್ಣೆ ಬಿಡಬೇಕು ಮಸಾಲಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಮತ್ತೊಮ್ಮೆ ಮೊಸರು ಹಾಗೂ ಸ್ವಲ್ಪ ಆನಿಯನ್ ಕೂಡ ಹಾಕಿದ್ದೀನಿ ನಾನು ಗ್ರೈಂಡ್ ಮಾಡಿ. ಆವಾಗ ಕೂಡ ಗ್ರೈಂಡ್ ಮಾಡಿದ್ದೆ, ಆನಿಯನ್ ಸ್ವಲ್ಪ ಹಾಕಿದ್ದೆ, ಕೊತ್ತಂಬರಿ ಸೊಪ್ಪಿಗೆಲ್ಲ. ಇವಾಗ ಸ್ವಲ್ಪ ಹಾಕಿದ್ದೆ. ಕರೆಂಟ್ ಹೋಯಿತು ನಮ್ಮದು. ಈಗ ಲಾಸ್ಟಿಗೆ ಮಸಾಲೆ ರೆಡಿಯಾಗಿದೆ, ಪ್ರಾನ್ಸನ್ನು ಹಾಕೋದು. ಓಕೆ, ಬಿರಿಯಾನಿ ರೆಡಿ ಆಯಿತು. ಸ್ವಲ್ಪ ನಾನು ಗ್ರೇವಿ ಮತ್ತು ರೈಸ್ ಸಪ್ರೇಟ್ ಸಪ್ರೇಟ್ ಮಾಡಿದೆ ನೋಡಿ. ಹೀಗೆ ಇದರಿಂದ ಎಲ್ಲರಿಗೆ ಪ್ರಾನ್ಸ್ ಎಲ್ಲ ಸಮಾನ ಪ್ರಮಾಣದಲ್ಲಿ ಸಿಗುತ್ತೆ, ಸಮಾನವಾಗಿ. ಇಲ್ಲದಿದ್ದರೆ ಪ್ರಾಬ್ಲಮ್ಗಳು ಸಿಗುತ್ತೆ. ಇದ್ರೆ ನನಗೆ ಒಂದು ಸಿಕ್ತು, ಎರಡು ಸಿಕ್ತು ಅಂತ ಹೇಳಿ ಹೋಗ್ಬೇಕಾಗ್ತದೆ. ಯಾರು ಹೇಳಿಕ್ಕಿಲ್ಲ ನಂಗೆ, ಅರ್ಧ ಸಿಕ್ತು ಒಂದು ಸಿಕ್ತು ಅಂತ. ಇದು ಕೊಬ್ಬರಿ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ಸೂಪರ್. ನೀವು ಕೂಡ ಟ್ರೈ ಮಾಡಿ. ಓಕೆ, ನಂದು ನೇಲ್ ಪಾಲಿಶ್ ಎಲ್ಲ ಹಾಕ್ಲಿಕ್ಕಿತ್ತು ಕಾಲಿಗೆಲ್ಲ. ನೇಲ್ ಪಾಲಿಶ್ ಎಲ್ಲ ಹಾಕಿ ಆಯಿತು. ಇನ್ನು ಸೀರೆ ಕೂಡ ಇದೆಲ್ಲ ಮಾಡಿ ಅಯನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿಂದ ಅಂದರೆ ಹ್ಯಾಂಗರಲ್ಲೇ ನಾನು ಹೆಚ್ಚಾಗಿ ಕಾರಲ್ಲಿ ಹೋಗೋದಲ್ವ, ಹ್ಯಾಂಗರಲ್ಲೇ ನಾನು ಹಾಕಿ ಯಾವಾಗಲೂ ಹೋಗೋದು. ದೊಡ್ಡ ಸೀರೆ ಅದೆಲ್ಲ ಇದ್ದರೆ ಇಲ್ಲೇ ನಾನು ಅಯನ್ ಮಾಡಿ ಹೋಗೋದು. ಆವಾಗ ನನಗೆ ಅಲ್ಲಿ ಈಸಿ ಆಗುತ್ತೆ. ಮತ್ತು ಎಲ್ಲ ಇದು ರೆಡಿ. ಇನ್ನು ನಾಳೆ ಬೆಳಿಗ್ಗೆ ಬೇಗ ಏಳಬೇಕು. ನಿಮಗೋಸ್ಕರ ವ್ಲಾಗ್ ಹಾಕ್ಲಿಕ್ಕೆ ಉಂಟು ನನಗೆ. ನೆಕ್ಸ್ಟ್ ಒಂದು ಶೂಟ್ ಮಾಡಲಿಕ್ಕೆ ಉಂಟು. ಆಮೇಲೆ ಪ್ಯಾಕ್ ಮಾಡಿ ಊಟ ಮಾಡಿ ಹೋಗೋದು. ಎಷ್ಟು ಕೆಲಸ ನಾಳೆಗೆ ಬಾಕಿ ಉಂಟು. ಹಾಗೆ ಇವತ್ತಿನ ಈ ವ್ಲಾಗ್ ನೀವು ಎಂಜಾಯ್ ಮಾಡಿರ್ಬೋದು ಅಂತ ಎನಿಸ್ತೀನಿ. ಹಾಗಾಗಿ ನಾಳೆ ಜರ್ನಿಯಲ್ಲಿ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಸಿಗ್ತೀನಿ. ಬೆಳಗ್ಗಿಂದ ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ. ಹಾಗಾಗಿ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.